ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಆ ರಿಪೋರ್ಟ್ ಒಂದು ನನ್ನ ಕೈಗೆ ಸಿಗಲಿ. ಪೂರ್ಣಿ, ನಿನ್ನನ್ನು ಹೇಗೆ ಆಟ ಆಡಿಸ್ತೀನಿ ಅಂತ ನೋಡ್ತಿರು. ದೀಪಿಕಾ, ಇಲ್ಲೇನು ಮಾಡ್ತಿದ್ಯಾ? ನಿನ್ನ ರೂಮಲ್ಲಿ ನಾನೇನು ಮಾಡಲಿ? ಅದನ್ನೇ ನಾನು ಕೇಳ್ತಿರೋದು. ಏನಂತ ಹೇಳಿ, ನಿನ್ನ ರೂಮ್ಗೆ ನಾನು ಯಾಕೆ ಬಂದೆ ಅನ್ನೋದು ಬೇಡ. ಆದರೆ ಇಲ್ಲಿಂದ ಹೋಗುವಾಗ ಫುಲ್ ಖುಷಿಯಾಗಿ ಹೋಗ್ತಿದ್ದೀನಿ, ಅದಂತೂ ಸತ್ಯ. ಒಗ್ಗಟ್ಟಾಗಿ ಮಾತಾಡಬೇಡ ದೀಪಿಕಾ, ಏನು ಅಂತ ಸರಿಯಾಗಿ ಹೇಳು. ನನ್ನ ಮಾತು ಒಟ್ಟು, ಆದರೆ ಇಲ್ಲಿ ಕೆಲವ್ರ ಜೀವನನೇ ಒಟ್ಟಾಗಿರುತ್ತೆ. ಅಪ್ಪ ಅಮ್ಮ ಯಾರು ಅಂತ ಗೊತ್ತಿರಲ್ಲ, ಎಲ್ಲಿ ಹುಟ್ಟಿರ್ತಾರೆ, ಯಾವ ಜಾತಿ ಯಾವ ಕುಲ ಅನ್ನೋದು ಗೊತ್ತಿರಲ್ಲ. ಸಾಲದಕ್ಕೆ ಅಂಥವ್ರಿಗೆ ದೇವರು ಒಳ್ಳೊಳ್ಳೆ ಹುಡುಗರನ್ನೇ ಕೊಟ್ಟಿರ್ತಾನೆ. ದೀಪಿಕಾ ಪ್ಲೀಸ್, ದೇವ್ರು ನನಗೆ ಒಳ್ಳೆ ಗಂಡನ ಕೊಟ್ಟಿದ್ದಾನೆ, ಒಳ್ಳೆ ಅತ್ತೆ ಮಾವನ ಕೊಟ್ಟಿದ್ದಾನೆ. ನನಗಷ್ಟು ಸಾಕು. ಸಾಕು, ಅಷ್ಟೇ ಸಾಕು, ಇನ್ನೇನು ಸಿಗಲ್ಲ ನಿನಗೆ. ಏನು ಮಾತಾಡ್ತಿದ್ಯಾ? ಏನು ನಿನ್ನ ಮಾತಿನ ಅರ್ಥ? ಗೊತ್ತಾಗುತ್ತೆ. ಬಟ್ ಒಂದಂತೂ ಸತ್ಯ, ಇವತ್ತು ನನಗೆ ಹಬ್ಬದ ಊಟ ಮಾಡಿದಷ್ಟೇ ಖುಷಿಯಾಗಿದೆ. ನಾನು ಏನು ಅಂದ್ಕೊಂಡಿದ್ನೋ ಅದೇ ಆಯಿತು. ಐ ಆಮ್ ಹ್ಯಾಪಿ, ಸೋ ಹ್ಯಾಪಿ. ಏನಾಯ್ತು ಇವಳಿಗೆ? ಇಷ್ಟಕ್ಕೂ ಇವಳು ನಮ್ಮ ರೂಮ್ಗೆ ಯಾಕೆ ಬಂದಿದ್ಲು? ಅತ್ತೆ, ಗುಡ್ ನ್ಯೂಸ್. ಏನದು? ಗೆಸ್ ಮಾಡಿ. ಏನು ಅಂತ ಮೊದಲು ಹೇಳು. ಮೊದಲೇ ನನ್ನ ಮೂಡ್ ಸರಿ ಇಲ್ಲ. ಆ ಪೂರ್ಣಿಗೆ ಇನ್ಯಾವತ್ತೂ ಗುಡ್ ನ್ಯೂಸ್ ಹೇಳೋಕ್ಕಾಗಲ್ಲ. ಅದೇನಂತ ಕರೆಕ್ಟಾಗಿ ಹೇಳು. ಅವಳು ಪ್ರೆಗ್ನೆಂಟ್ ಆಗೋಕ್ಕಾಗಲ್ಲ ಅಂತ. ಏನು ಹೇಳ್ತಿದ್ಯಾ? ನಿಜನಾ? ನಿನಗೆ ಗೊತ್ತಾಯ್ತು? ಅವಿಭಾವ ತುಳಸಿಯವ್ರ ಹತ್ರ ಮಾತಾಡ್ತಿದ್ದನ್ನ ಕೇಳಿಸ್ಕೊಂಡೆ. ಆದರೂ ನಂಬಿಕೆ ಬರ್ದೆ ನಾನೇ ಅವ್ರ ರೂಮ್ಗೆ ಹೋಗಿ ರಿಪೋರ್ಟ್ಸ್ನ ನೋಡಿದೆ. ಅದರಲ್ಲಿ ಕ್ಲಿಯರಾಗಿ ಮೆನ್ಷನ್ ಆಗಿತ್ತು ಅವಳಿಗಿನ್ನ ಮಕ್ಕಳಾಗಲ್ಲ ಅಂತ. ಗುಡ್. ಅವಳಿಗೊಂದು ಮಗು ಆಗಿಬಿಟ್ಟಿದ್ರೆ ಈ ಮನೆಯವ್ರ ಖುಷಿನ ಕಂಟ್ರೋಲೇ ಮಾಡೋಕ್ಕಾಗ್ತಿರ್ಲಿಲ್ಲ. ಫೈನಲಿ. ಎಸ್, ನಾನು ಈಗಲೇ ಇದನ್ನು ಎಲ್ರಿಗೂ ಗೊತ್ತಾಗೋ ಹಾಗೆ ಮಾಡ್ತೀನಿ. ದೀಪಿಕಾ, ಇದಕ್ಕೆ ನಿನಗೆ ಬುದ್ಧಿ ಇಲ್ಲ ಅಂತ ಹೇಳೋದು. ಈ ಥರ ಬಾಂಬ್ಗಳನ್ನು ಯಾವ್ಯಾವಾಗಲೂ ಹಾಕೋದಲ್ಲ, ಒಳ್ಳೆ ಟೈಮಿಗೆ ಕಾಯಬೇಕಾಗತ್ತೆ. ವೇಟ್ ಮಾಡು. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.